ಮಕ್ಕಳ ನೆಚ್ಚಿನ ಪ್ರಯೋಗಶೀಲ ವಿಜ್ಞಾನ ಶಿಕ್ಷಕ ಬಸಪ್ಪ ವಾಲೇಕಾರ್. ಗುರು ಎನ್ನುವುದು ಪರಿಪದವಲ್ಲ, ಅದೊಂದು ಶಕ್ತಿ. ಗುರು ಮನಸ್ಸು ಮಾಡಿದರೆ ನವ ಸಮಾಜವನ್ನು ಕಟ್ಟಬಲ್ಲ ಎನ್ನುವುದಕ್ಕೆ ಅನೇಕ ಶಿಕ್ಷಕರು ಸಾಕ್ಷಿಯಾಗಿದ್ದಾರೆ. ಶಿಕ್ಷಕ ಎಂದರೆ ಬರೀ ಅಕ್ಷರ ಕಲಿಸುವುದಲ್ಲ, ಮಕ್ಕಳ ಭವಿಷ್ಯ ರೂಪಿಸುವುದು. ಹೀಗೆ ಮಕ್ಕಳ ದೇವರು ಅವರ ಮುಂದೆ ಪ್ರಾಂಜಲ ಮನಸ್ಸಿನಿಂದ ಪಾಠ ಮಾಡಿದರೆ ಸಾರ್ಥಕ ಭಾವ ಮೂಡುತ್ತದೆ. ಗುಣಾತ್ಮಕ ಶಿಕ್ಷಣ ದೊರಕಿಸಿದರೆ ಮಕ್ಕಳು ಈ ದೇಶದ ಆಸ್ತಿ ಅಷ್ಟೇ ಅಲ್ಲ, ನಾಡಿನ ಕೀರ್ತಿಯನ್ನು ಬೆಳಗಿಸುತ್ತಾರೆ. ಅತ್ಯಂತ ಪವಿತ್ರದ ಶಿಕ್ಷಕ ವೃತ್ತಿಯನ್ನ ಗೌರವಿಸುತ್ತಾ ಪ್ರತಿ ಕ್ಷಣವೂ ಮಕ್ಕಳ ಬಗ್ಗೆ ಚಿಂತಿಸುವ ಕ್ರಿಯಾಶೀಲ ವ್ಯಕ್ತಿತ್ವದ ಪ್ರಯೋಗಶೀಲ ಶಿಕ್ಷಕ ಮಕ್ಕಳಿಗೆ ವಿಜ್ಞಾನ ವಿಷಯದ ಕಲಿಕೆಯನ್ನ ಸರಳಗೊಳಿಸಿದ ಮಕ್ಕಳ ನೆಚ್ಚಿನ ಶಿಕ್ಷಕ ಬಸಪ್ಪ ವಾಲೇಕಾರ್. ರಾಜ್ಯ ಮಟ್ಟದ ಪ್ರೌಢಶಾಲಾ ವಿಭಾಗದ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾಗಿರುವ ಇವರು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಕ್ಯಾದಗುಪ್ಪ ಶಾಲೆಯ ವಿಜ್ಞಾನ ಶಿಕ್ಷಕ ಬಸಪ್ಪ ವಾಲೇಕರ್ ಸೇವೆ ಸಲ್ಲಿಸುತ್ತಿದ್ದಾರೆ. ಬಸಪ್ಪ ಸರ್ ಹೇಳುವಂತೆ, ನನ್ನ ಸಾಧನೆ ತೀರಾ ಕಡಿಮೆ, ಆದರೆ ಶಾಲೆಯ ಮಕ್ಕಳೇ ನನ್ನನ್ನು ಉತ್ತಮ ಶಿಕ್ಷಕನನ್ನಾಗಿ ರೂಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಸಪ್ಪ ವಾಲೇಕರ್ ಶಿಕ್ಷಕರು ಕಲಿಕೆಯಲ್ಲಿ ಮಕ್ಕಳ ಆಸಕ್ತಿ, ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವ ಹೆಚ್ಚಿಸಬೇಕೆಂದು ತಮ್ಮ ಆಶಯದ ಜೊತೆಗೆ ಶಿಕ್ಷಣ ಇಲಾಖೆಯ ಮುಕ್ತ ಸಹಕಾರದಿಂದ ಶಿಕ್ಷಕ ವೃತ್ತಿಯನ್ನ ಶ್ರೀಮಂತಗೊಳಿಸಿಕೊಂಡಿದ್ದಾರೆ. ಮೂಲತಃ ಬಾಗಲಕೋಟ ಜಿಲ್ಲೆಯ ಬಾಗಲಕೋಟ ತಾಲೂಕಿನ ಆಗಿನ ವಿಜಯಪುರ ಜಿಲ್ಲೆಯ ಹಿರೇಗುಳಬಾಳ ಗ್ರಾಮದಲ್ಲಿ 1/6/1971ರಲ್ಲಿ ಜನನ. ಹುಟ್ಟೂರಲ್ಲಿಯೇ ಪ್ರಾಥಮಿಕ ಶಿಕ್ಷಣ, ವಿಜಯಪುರದಲ್ಲಿ ಮಾಧ್ಯಮಿಕ ಶಿಕ್ಷಣ, ಪದವಿ ಪೂರ್ವ ಕಾಲೇಜು ಶಿಕ್ಷಣ, ಪದವಿ ಶಿಕ್ಷಣ, ಸೇವೆಯ ಜೊತೆಗೆ ಬಿಇಡಿ ಪದವಿ, ವಿಜಯನಗರ ಬಿಇಡಿ ಕಾಲೇಜ್ ಹುಬ್ಬಳ್ಳಿ, ಮಾನಸ ಗಂಗೋತ್ರಿ ಮೈಸೂರು. 2007ರಲ್ಲಿ ಎಂಎಸ್ಸಿ ರಸಾಯನಶಾಸ್ತ್ರ ಉನ್ನತ ಶಿಕ್ಷಣ ಕುವೆಂಪು ವಿಶ್ವವಿದ್ಯಾಲಯದ ಶಿವಮೊಗ್ಗದಲ್ಲಿ ಪಡೆದರು. ಪದವಿ ಓದುವಾಗ ತಂದೆಯನ್ನ ಕಳೆದುಕೊಂಡು ಜವಾಬ್ದಾರಿಯು ಬದುಕಿಗೆ ಹೆಗಲಾದರು. ಶ್ರೀ ಬಸವರಾಜ ಬಸಪ್ಪ ಶೇಷಪ್ಪ ವಾಲೇಕರ್ ವಿಜ್ಞಾನ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಕ್ಯಾದಗುಪ್ಪ, ಕೊಪ್ಪಳ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಇವರು 1/8/2002ರಲ್ಲಿ ಕುಷ್ಟಗಿ ತಾಲೂಕಿನ ಸೇಬಿನಕಟ್ಟಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಪ್ರಥಮ ಸಿಇಟಿ ಮೂಲಕ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಮೊದಲು ಸೇವೆ ಆರಂಭಿಸಿದರು. ತದನಂತರ ವೃತ್ತಿಯ ಜೊತೆಗೆ ವಿಜ್ಞಾನ ಪದವಿಯಲ್ಲಿ ಬಿಇಡಿ ಪದವಿ ಅಭ್ಯಾಸ ಮಾಡಿ 4/11/2009ರಲ್ಲಿ ಬಡ್ತಿ ಪಡೆಯುವ ಮೂಲಕ ಹಿರೇಗೊಣ್ಣಾಗರ ಗ್ರಾಮದ ಪ್ರೌಢಶಾಲೆಯಲ್ಲಿ ವಿಜ್ಞಾನ ಶಿಕ್ಷಕರಾಗಿ ಸೇವೆಯನ್ನ ಮುಂದುವರೆಸಿ ವರ್ಗಾವಣೆಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಕ್ಯಾದಗುಪ್ಪ ಆಯ್ಕೆ ಮಾಡಿಕೊಂಡರು. 2023ನೇ ಸಾಲಿನಲ್ಲಿ ಅವರಿಗೆ ಕರ್ನಾಟಕ ಸರ್ಕಾರ 2023-24ನೇ ಸಾಲಿನಲ್ಲಿ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ, 2022 ಕೊಪ್ಪಳ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ, 2017-18ನೇ ಸಾಲಿನಲ್ಲಿ ಕುಷ್ಟಗಿ ತಾಲೂಕಾ ಮಟ್ಟದ ಪ್ರೌಢಶಾಲಾ ಶಿಕ್ಷಕ ಸಂಘದಿಂದ ತಾಲೂಕಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾಗಿದ್ದು ಹೆಮ್ಮೆಯ ವಿಷಯವಾಗಿದೆ. ಯಾವಾಗಲೂ ಕ್ರಿಯಾತ್ಮಕ ಚಟುವಟಿಕೆಗಳ ಮೂಲಕ ಮಕ್ಕಳಿಗೆ ಪಾಠ ಬೋಧನೆ ಮಾಡುವ ಶಿಕ್ಷಕ, ಶಾಲೆಯಲ್ಲಿ ಆದರ್ಶ ಶಿಕ್ಷಕರಾಗಿದ್ದಾರೆ. ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಸೇವೆಗೆ ಸೇರಿದ ಬಸಪ್ಪ ಬಡ್ತಿ ಹೊಂದಿ ತಾಲೂಕಿನ ಹಿರೇಗೊಣ್ಣಾಗರ ಸರ್ಕಾರಿ ಪ್ರೌಢಶಾಲೆಯಲ್ಲೂ ಇವರು ಸೇವೆ ಸ್ಮರಿಸುವಂತದ್ದು. ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸುವ ತುಡಿತ ಹೊಂದಿರುವ ಶಿಕ್ಷಕರಲ್ಲಿ ಬಸಪ್ಪ ಅವರು ಒಬ್ಬರು. ಈ ನಿಟ್ಟಿನಲ್ಲಿ ಸ್ವತಃ ಕ್ರಿಯಾಶೀಲ ಮನೋಭಾವ ರೂಢಿಸಿಕೊಂಡು ವಿಜ್ಞಾನ ಕ್ಷೇತ್ರದಲ್ಲಿ ಆಗಿರುವ ಹೊಸ ಆವಿಷ್ಕಾರಗಳು, ಸಂಶೋಧನೆಗಳು ಸೇರಿದಂತೆ ಪಠ್ಯದ ಜೊತೆಗೆ ಪಠ್ಯೇತರ ವೈಜ್ಞಾನಿಕ ವಿಷಯಗಳನ್ನ ಮಕ್ಕಳಿಗೆ ತಿಳಿಸುವ ಹಂಬಲ ಅವರಲ್ಲಿದೆ. ಇಲಾಖೆಯ ಒತ್ತಡಕ್ಕೆ ಕೆಲಸ ಮಾಡುವ ಶಿಕ್ಷಕರ ಪಟ್ಟಿಯಲ್ಲಿ ಇವರ ಹೆಸರಿಲ್ಲ. ವೈಜ್ಞಾನಿಕ ಹೊಸ ಜಗತ್ತಿಗೆ ಮಕ್ಕಳನ್ನ ಸಜ್ಜುಗೊಳಿಸುವ ನಿಟ್ಟಿನಲ್ಲಿ ಬಸಪ್ಪ ಅವರ ಪ್ರಯತ್ನಕ್ಕೆ ಈಗಾಗಲೇ ತಾಲೂಕಾ, ಜಿಲ್ಲಾ ಮಟ್ಟದ ಪ್ರಶಸ್ತಿ ಸಂದಿವೆ. ರಾಜ್ಯ, ರಾಷ್ಟ್ರ ಮಟ್ಟದವರೆಗಿನ ವಿಜ್ಞಾನ ವಸ್ತು ಪ್ರದರ್ಶನ ಮೇಳಗಳಲ್ಲಿ ಹಳ್ಳಿಗಾಡಿನ ಮಕ್ಕಳು ಕೂಡ ಭಾಗವಹಿಸುತ್ತಿದ್ದು, ಇವರು ಶಿಕ್ಷಣದ ಮೇಲಿಟ್ಟ ಗೌರವ ಮತ್ತು ಮಕ್ಕಳ ಮೇಲಿನ ಕಾಳಜಿಯನ್ನ ಎತ್ತಿ ತೋರಿಸುತ್ತದೆ.
ಮಕ್ಕಳಿಗೆ ಪಾಠ ಮಾಡಿದಷ್ಟೇ ಅಲ್ಲದೆ ವಿಜ್ಞಾನ ಚಿಗುರು ಪುಸ್ತಕ ಹಾಗೂ ಉತ್ತೀರ್ಣ ಮಟ್ಟ ಹೆಚ್ಚಿಸುವ ಪಾಸಿಂಗ್ ಪ್ಯಾಕೇಜ್ ಸಿದ್ಧಪಡಿಸಿ ರಚಿಸಿ ಅವುಗಳನ್ನು ಜಿಲ್ಲೆಯ ಎಲ್ಲಾ ಶಾಲೆಯ ಮಕ್ಕಳಿಗೆ ತಲುಪಿಸಲು ಪ್ರಯತ್ನಿಸುತ್ತಿದ್ದಾರೆ. ವಿಜ್ಞಾನ ಕಾರ್ಯಾಗಾರಗಳ ಸಂಪನ್ಮೂಲ ವ್ಯಕ್ತಿಯಾಗಿ ಮತ್ತು ಫಲಿತಾಂಶ ಸುಧಾರಣೆಗೆ ಇತರೆ ಶಿಕ್ಷಕರಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಮಕ್ಕಳಲ್ಲಿ ಪರಿಸರ, ಜಲಜಾಗೃತಿ, ವಿಚಾರಗೋಷ್ಠಿ, ನೈತಿಕ ಪಾಠ, ಯೋಗ, ಆಕಾಶಕಾಯಗಳ ವೀಕ್ಷಣೆಯಲ್ಲಿ ಮಕ್ಕಳಲ್ಲಿ ಆಸಕ್ತಿ ಹೆಚ್ಚಿಸುವಲ್ಲಿ ಬಸಪ್ಪ ಅವರ ಕಾರ್ಯಕ್ಷಮತೆಗೆ ಇಲಾಖೆ ಅಷ್ಟೇ ಅಲ್ಲದೆ ಸಾರ್ವಜನಿಕರ ಮೆಚ್ಚುಗೆ ಕೂಡ ಇವರಿಗಿದೆ. ಇವರ ಸೇವೆಯನ್ನ ಗುರುತಿಸಿ ಅನೇಕ ಸಂಘ ಸಂಸ್ಥೆಗಳು, ಮಠ ಮಾನ್ಯಗಳು ವಿವಿಧ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿವೆ. ಸಮಾಜಮುಖಿ ಶಿಕ್ಷಕ, ತಾಲೂಕಾ ಮಟ್ಟದ ಉತ್ತಮ ಶಿಕ್ಷಕ, ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ, ರಾಜ್ಯ ಮಟ್ಟದ ಶಿಕ್ಷಣ ರತ್ನ, ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ, ವಿಜ್ಞಾನ ರತ್ನ, ರಾಜ್ಯ ಮಟ್ಟದ ಶಿಕ್ಷಣ ರತ್ನ, ರಾಜ್ಯ ಮಟ್ಟದ ಆದರ್ಶ ಶಿಕ್ಷಕ ಹೀಗೆ 10 ಪ್ರಶಸ್ತಿಗಳಿಗೆ ಭಾಜನರಾದ ಇವರು ವಿವಿಧ ಶೈಕ್ಷಣಿಕ ಚಟುವಟಿಕೆಯಲ್ಲಿ ಭಾಗವಹಿಸುತ್ತಿದ್ದು ಮಕ್ಕಳಿಗೆ ಮತ್ತು ಶಾಲೆಗೆ ಭೌತಿಕ ಸೌಲಭ್ಯ ಉತ್ತಮಪಡಿಸುವಲ್ಲಿ ಸಮುದಾಯದ ಜೊತೆ ತೊಡಗಿಸಿಕೊಂಡು ವಿವಿಧ ಸಂಘ ಸಂಸ್ಥೆ ದಾನಿಗಳಿಂದ ಸುಮಾರು 8 ಲಕ್ಷಕ್ಕೂ ಹೆಚ್ಚು ರುಗಳ ದೇಣಿಗೆ ಪಡೆದು ಸರ್ಕಾರಿ ಶಾಲೆಯ ಮತ್ತು ಮಕ್ಕಳ ಕಲಿಕೆಗೆ ಪ್ರೇರೇಪಿಸಿದ್ದಾರೆ. ಜ್ಞಾನ ಜ್ಯೋತಿ ಕಾರ್ಯಕ್ರಮದಲ್ಲಿ ಕಲಿಕಾ ಮಿತ್ರರಾಗಿ ವಿಜ್ಞಾನ ಚಿಗುರು ಕಲಿಕಾ ಪುಸ್ತಕವನ್ನು ತಯಾರಿಸಿ ಜಿಲ್ಲೆಯ ಎಲ್ಲಾ ಪ್ರೌಢಶಾಲೆಗಳಿಗೆ ಇಲಾಖೆಯ ಸಹಭಾಗಿತ್ವದಲ್ಲಿ ತಲುಪಿಸುತ್ತಿದ್ದು ಇವರ ಮತ್ತೊಂದು ಸಾಧನೆ. ಸಂಪನ್ಮೂಲ ವ್ಯಕ್ತಿಯಾಗಿ ಸುಮಾರು 36 ತರಬೇತಿಗಳನ್ನು ಇಲಾಖೆಯ ವತಿಯಿಂದ ಪಡೆದು 13 ತರಬೇತಿಗಳನ್ನು ವಿಜ್ಞಾನ ಶಿಕ್ಷಕರಿಗೆ ಹಾಗೂ ಮಕ್ಕಳಿಗೆ ನೀಡಿದ್ದಾರೆ. ಪ್ರೌಢಶಾಲಾ ಶಿಕ್ಷಕ ಸೇವೆಗೆ ಸೇರಿದ ನಂತರ ಇಲ್ಲಿವರೆಗೆ ಒಟ್ಟು 44 ಬಾರಿ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಮಕ್ಕಳೊಂದಿಗೆ ಭಾಗವಹಿಸಿದ್ದಾರೆ. ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ 2 ಬಾರಿ ರಾಷ್ಟ್ರಮಟ್ಟ ನವದೆಹಲಿ ಮತ್ತು ಹುಬ್ಬಳ್ಳಿ ಭಾಗವಹಿಸಿ ಜಿಲ್ಲೆಯ ಕೀರ್ತಿ ಹೆಚ್ಚಿಸಲಾಗಿದೆ. ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ 7 ಬಾರಿ ರಾಜ್ಯ ಮಟ್ಟ ಮೈಸೂರು, ಬೆಂಗಳೂರು, ಬಳ್ಳಾರಿ, ಬೆಳಗಾವಿ, ತುಮಕೂರು, ದೊಡ್ಡಬಳ್ಳಾಪುರ, ಗದಗದಲ್ಲಿ ಭಾಗವಹಿಸಿ ಜಿಲ್ಲೆಯ ಕೀರ್ತಿಯನ್ನು ರಾಜ್ಯದುದ್ದಗಲ ಪಸರಿಸಿದ್ದಾರೆ. ಬಸಪ್ಪ ವಾಲೇಕರ್ ಶಿಕ್ಷಕರು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ವತಿಯಿಂದ ಆಯೋಜಿಸಿದ ವಿಜ್ಞಾನ ಗಣಿತ ಒಲಿಂಪಿಯಾಡ್ ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ಜಿಲ್ಲೆಯ ವತಿಯಿಂದ ಮೈಸೂರಿನಲ್ಲಿ ಮಕ್ಕಳೊಂದಿಗೆ ಭಾಗವಹಿಸಿ ಶಾಲೆಯ ಹಾಗೂ ಜಿಲ್ಲೆಯ ಕೀರ್ತಿ ಹೆಚ್ಚಿಸಿದ್ದಾರೆ. ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ವತಿಯಿಂದ ಆಯೋಜಿಸಿದ ಪ್ರಬಂಧ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ಜಿಲ್ಲೆಯ ವತಿಯಿಂದ ಗದಗ್ನಲ್ಲಿ ಮಕ್ಕಳೊಂದಿಗೆ ಭಾಗವಹಿಸಿ ಶಾಲೆಯ ಹಾಗೂ ಜಿಲ್ಲೆಯ ಕೀರ್ತಿ ಹೆಚ್ಚಿಸಿದ್ದು, ಸರ್ಕಾರಿ ಪ್ರೌಢಶಾಲೆ ಹಿರಿಗೊಣ್ಣಾಗ್ ನಗರದಲ್ಲಿ ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ಪರಿಸರ ಸಂಘದ ಅಡಿಯಲ್ಲಿ ಮಕ್ಕಳೊಂದಿಗೆ ಇವರು ನೆಟ್ಟ 150ಕ್ಕೂ ಹೆಚ್ಚು ಸಸಿಗಳನ್ನು ನೆಡಲಾಯಿತು. ಇವತ್ತು ಎಲ್ಲಾ ಸಸಿಗಳು ಬೆಳೆದು ಹೆಮ್ಮರವಾಗಿವೆ. ಇದು ಇವರ ಪರಿಸರ ಕಾಳಜಿಯನ್ನ ತೋರಿಸುತ್ತದೆ. ಬಸಪ್ಪ ಶಿಕ್ಷಕರು ಕರ್ನಾಟಕ ವೈಜ್ಞಾನಿಕ ಪರಿಷತ್ನ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ರಾಜ್ಯ ಮಟ್ಟದ ವಿಜ್ಞಾನ ಚಿಂತನಾ ಸಂಘಟಕರ ಶಿಕ್ಷಕರಾಗಿ ಶಾಲಾ ಮಕ್ಕಳಿಗೆ ವೈಜ್ಞಾನಿಕ ಮನೋಭಾವನೆ ಹೆಚ್ಚಿಸಲಾಗಿದೆ. ತಾಲೂಕಾ ವಿಜ್ಞಾನ ವೇದಿಕೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ವೇದಿಕೆ ವತಿಯಿಂದ ಹಲವಾರು ವೈಜ್ಞಾನಿಕ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಧ್ವನಿಯಾಗಿದ್ದಾರೆ. ಕೋವಿಡ್-10 ಸಂದರ್ಭದಲ್ಲಿ ಇಲಾಖೆಯ ನಿರ್ದೇಶನದಂತೆ ಜನತಾ ಜೀವ ವೈವಿಧ್ಯತಾ ಸಮೀಕ್ಷೆಯಲ್ಲಿ ಕಾಟಾಪುರ ಮತ್ತು ಕ್ಯಾದಿಗುಪ್ಪ ಗ್ರಾಮ ಪಂಚಾಯಿತಿಗಳ ಸಮಗ್ರ ಮಾಹಿತಿ ಒಳಗೊಂಡ 100 ಪುಟಗಳ ವರದಿಯನ್ನ ಪುಸ್ತಕ ರೂಪದಲ್ಲಿ ಸಿದ್ಧಪಡಿಸಿ ಇಲಾಖೆಗೆ ಸಲ್ಲಿಸಿದ್ದಾರೆ. ತಮಗೆ ಇಲಾಖೆ ನೀಡಿದ ಪ್ರಶಸ್ತಿಯಿಂದ ಬಂದ 50,000 ರುಗಳನ್ನು ಶಾಲೆಯ ಮಕ್ಕಳ ಶೈಕ್ಷಣಿಕ ಕಾರ್ಯಗಳಿಗೆ ವಹಿಸಿ ಸ್ಫೂರ್ತಿದಾಯಕವಾಗಿದ್ದಾರೆ. ಚಿನ್ನರ ವನದರ್ಶನ, ಹಂಪಿಯ ಹೆರಿಟೇಜ್ ಮತ್ತು ಕರಡಿಧಾಮಕ್ಕೆ 50 ಮಕ್ಕಳೊಂದಿಗೆ ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ಶಾಲಾ ಮಕ್ಕಳೊಂದಿಗೆ ಭಾಗವಹಿಸಿದ್ದಾರೆ. ಜವಾಹರಲಾಲ್ ನೆಹರು ತಾರಾಲಯಕ್ಕೆ 50 ಮಕ್ಕಳೊಂದಿಗೆ ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ಭಾಗವಹಿಸಿ ವಿಜ್ಞಾನ ಕಿಟ್ ಶಾಲೆಗೆ ತಂದು ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಕಾರಣರಾಗಿದ್ದಾರೆ. ಹೀಗೆ ಶಿಕ್ಷಕ ವೃತ್ತಿ ಜೀವನದಲ್ಲಿ ಮಕ್ಕಳ ನೆಚ್ಚಿನ ಶಿಕ್ಷಕರಾಗಿ ವಿಜ್ಞಾನ ವಿಷಯದಲ್ಲಿ ಹೊಸ ಪ್ರಯೋಗಗಳ ಮೂಲಕ ಕಲಿಕೆಯನ್ನ ಸುಲಭೀಕರಿಸಿ ಶಾಲಾ ಮತ್ತು ಮಕ್ಕಳ ಫಲಿತಾಂಶ ಸುಧಾರಿಸುವಲ್ಲಿ ಅವಿರತವಾಗಿ ಶ್ರಮಿಸುತ್ತಿರುವ ಶಿಕ್ಷಕ ಬಸಪ್ಪ ವಾಲೇಕರ್ ಇವರ ಸೇವೆಯನ್ನ ಕೇಂದ್ರ ಸರ್ಕಾರವು ಗುರುತಿಸಿ ರಾಷ್ಟ್ರ ಪ್ರಶಸ್ತಿ ನೀಡಿ ಗೌರವಿಸಬೇಕೆಂಬುದು ನಮ್ಮೆಲ್ಲರ ಆಶಯ.
ಪ್ರಭಾರಿ ಮುಖ್ಯೋಪಾಧ್ಯಾಯನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ನಮ್ಮ ಶಾಲೆಯ ಶ್ರೀ ಬಸಪ್ಪ ವಾಲಿಕಾರ್ ಗುರುಗಳು ವಿಜ್ಞಾನ ಶಿಕ್ಷಕರಾಗಿ ಕಳೆದ 4 ವರ್ಷಗಳಿಂದ ನಮ್ಮ ಶಾಲೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವರು ಒಬ್ಬ ಕ್ರಿಯಾಶೀಲ ಹಾಗೂ ಪರಿಶ್ರಮಿ ವ್ಯಕ್ತಿಗಳಾಗಿದ್ದಾರೆ. ಇವರು ಈ ಹಿಂದೆ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾಗಿದ್ದು ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕರಾಗಿಯೂ ಕೂಡ ಆಯ್ಕೆಯಾಗಿದ್ದಾರೆ. ಈಗ ಸದ್ಯ ಇವರು ನಮ್ಮ ಕುಷ್ಟಗಿ ತಾಲೂಕಿನ ವಿಜ್ಞಾನ ವೇದಿಕೆಯ ಅಧ್ಯಕ್ಷರಾಗಿ ತಮ್ಮ ಒಂದು ಕೆಲಸವನ್ನು ಅಚ್ಚುಕಟ್ಟಾಗಿ ಇಡೀ ತಾಲೂಕಿನ ಎಲ್ಲ ವಿಜ್ಞಾನ ಶಿಕ್ಷಕರನ್ನೊಳಗೊಂಡು ಶೈಕ್ಷಣಿಕವಾಗಿ ಅನೇಕ ಉತ್ತಮ ಯೋಜನೆಗಳನ್ನು ರೂಪಿಸುವಲ್ಲಿ ಕೂಡ ಯಶಸ್ವಿಯಾಗಿದ್ದಾರೆ. ಇವರು ವಿದ್ಯಾರ್ಥಿಗಳೊಂದಿಗಿನ ಉತ್ತಮ ಒಡನಾಟ ಮತ್ತು ಶಾಲೆಯ ಬಗ್ಗೆ ಅತಿಯಾದ ಒಂದು ಆಸಕ್ತಿಯಿಂದ ಶಾಲೆಯ ಬೋಧನಾ ಕೆಲಸಗಳೊಂದಿಗೆ ಇತರ ಚಟುವಟಿಕೆಗಳಲ್ಲಿ ಕೂಡ ಅತ್ಯಂತ ಸಕ್ರಿಯವಾಗಿ ಭಾಗವಹಿಸಿ ನಮ್ಮ ಒಂದು ಪ್ರೌಢಶಾಲೆಯ ಅಭಿವೃದ್ಧಿಗೋಸ್ಕರ ಇವರು ಸತತವಾಗಿ ಪ್ರಯತ್ನಿಸ್ತಾ ಇದ್ದಾರೆ. ಶ್ರೀ ಬಸಪ್ಪ ವಾಲಿಕಾರ್ ಗುರುಗಳು ವಿಜ್ಞಾನ ವಿಷಯ ಬೋಧನೆಯನ್ನು ಕೇವಲ ಥೆರಾಟಿಕಲ್ ಅಲ್ಲದೆ ಪ್ರಾಕ್ಟಿಕಲ್ ಆಗಿ ನಮ್ಮ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಪರಿಕಲ್ಪನೆಗಳನ್ನು ಮೂಡಿಸ್ತಾ ಪ್ರಾಯೋಗಿಕವಾಗಿ ಬೋಧನೆಯನ್ನು ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ವಿಜ್ಞಾನ ಶಿಕ್ಷಕರ ಪ್ರಯೋಗಗಳ ಮೂಲಕ ಕಲಿಕೆಯನ್ನು ಮಾಡ್ತಾ ಇದ್ದಾರೆ. ಅದು ಬಹಳಷ್ಟು ಉತ್ತಮ ಫಲಿತಾಂಶದತ್ತ ಶೈಕ್ಷಣಿಕ ಗುಣಮಟ್ಟದ ಸುಧಾರಣೆಗಾಗಿ ಅವರ ಒಂದು ಬೋಧನಾ ಶೈಲಿ ಉತ್ತಮವಾಗಿದೆ. ಅವರು ಎಲ್ಲ ಸಹಶಿಕ್ಷಕರೊಂದಿಗೆ ಮತ್ತು ಮುಖ್ಯೋಪಾಧ್ಯಾಯರೊಂದಿಗೆ ಉತ್ತಮ ಒಡನಾಟ ಹೊಂದಿದ್ದು ಶಾಲೆಯ ಅಭಿವೃದ್ಧಿಗೋಸ್ಕರ ಅವರ ಒಂದು ತನು ಮನ ಧನದ ಮೂಲಕ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಮತ್ತು ಹಲವಾರು ದಾನಿಗಳಿಂದ ನಮ್ಮ ಶಾಲೆಗೆ ಅನೇಕ ಪರಿಕರಗಳನ್ನು, ಪೀಠೋಪಕರಣಗಳನ್ನು, ಲ್ಯಾಪ್ಟಾಪ್, ಕಂಪ್ಯೂಟರ್, ಚೇರ್ಸ್ ಮುಂತಾದ ವಸ್ತುಗಳನ್ನು ದೇಣಿಗೆಯಾಗಿ ತರುವಲ್ಲಿ ಕೂಡ ಅವರ ಒಂದು ಶ್ರಮ ಇದೆ. ಒಟ್ಟಾರೆಯಾಗಿ ಈ ಶಾಲೆಯ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೋಸ್ಕರ ಅವರು ಸದಾ ಪ್ರಯತ್ನಶೀಲರಾಗಿ ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆಂದು ಹೇಳಲು ನಾನು ಬಯಸ್ತೇನೆ. ಜೊತೆಗೆ ಸುಮಾರು 4 ವರ್ಷಗಳಿಂದ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಅದರಲ್ಲೂ ವಿಜ್ಞಾನದ ವಿಷಯವಾಗಿ ಅವರು ಸಾಕಷ್ಟು ವಸ್ತು ಪ್ರದರ್ಶನಗಳನ್ನು ಹಾಗೂ ಪ್ರವಾಸಗಳನ್ನು, ಶೈಕ್ಷಣಿಕ ಮಾರ್ಗದರ್ಶನಗಳನ್ನು, ಪರಿಸರ ಮತ್ತು ವಿಜ್ಞಾನ ತರಬೇತಿಗಳನ್ನು ಅವರು ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಹಾಗೂ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಗಳಿಸಿದ್ದಾರೆ. ಜೊತೆಗೆ ಈ ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಅವರು ತಮ್ಮ ತನುಮನ ಧನಗಳನ್ನು ಅರ್ಪಿಸಿದ್ದಾರೆ. ಇವರು ರಾಷ್ಟ್ರ ಪ್ರಶಸ್ತಿ ಪಡೀಲಿಕ್ಕೆ ಯೋಗ್ಯರಿದ್ದಾರೆ ಅಂತಂದು ನಮ್ಮ ಒಂದು ಅಭಿಪ್ರಾಯ. ನಮ್ಮ ಜೊತೆಗೆ ಕೆಲಸವನ್ನು ನಿರ್ವಹಿಸುತ್ತಿರುವ ಶ್ರೀ ಬಸಪ್ಪ ವಾಲಿಕಾರ್ ವಿಜ್ಞಾನ ಶಿಕ್ಷಕರು, ಅವರ ನಡುವಿನ ಒಂದು ಒಡನಾಟ ಒಂದು 4 ವರ್ಷಗಳಿಂದ ಇದೆ. ಈ ಶಾಲೆಯಲ್ಲಿ ನಾವು ಏಕಕಾಲಕ್ಕೆ ಬಂದೆವು. ಅವರು ಒಬ್ಬ ಕ್ರಿಯಾಶೀಲ ಶಿಕ್ಷಕರಾಗಿದ್ದಾರೆ. ಅನೇಕ ನಮ್ಮ ಶಾಲಾ ಮಕ್ಕಳ ಪ್ರೀತಿಯ ಶಿಕ್ಷಕರಂದರೂ ಕೂಡ ಹೇಳ್ಬೋದು. ಅವರು ಅನೇಕ ಮುಖ್ಯವಾಗಿರ್ತಕ್ಕಂಥ ಕೆಲಸ ಅಂತಂದರೆ ಈ ಒಂದು 2025-26ನೇ ಸಾಲಿನಲ್ಲಿ ತಾರಾಲಯ ವೀಕ್ಷಣೆಗೆ ಬೆಂಗಳೂರಿಗೆ, ನೆಹರು ತಾರಾಲಯ ವೀಕ್ಷಣೆಗೆ ಬೆಂಗಳೂರಿಗೆ ನಮ್ಮ ಸುಮಾರಾಗಿ 50 ಮಕ್ಕಳನ್ನು ಕರ್ಕೊಂಡು ಬೆಂಗಳೂರಿಗೆ ಹೋಗಿ ವೀಕ್ಷಣೆಯನ್ನು ಮಾಡಿ ಸಮಗ್ರವಾಗಿರ್ತಕ್ಕಂಥ ಮಾಹಿತಿಯನ್ನು ಅವರ ಮಾರ್ಗದರ್ಶನದಲ್ಲಿ ನಾವು ಪಡ್ಕೊಂಡು ಬಂದಿದ್ದೀವಿ. ಹಾಗೂ ವಿಧಾನಸಭಾ ವೀಕ್ಷಣೆಯನ್ನು ಕೂಡ ನಮ್ಮ ಮಕ್ಕಳಿಗೆ ಅವರ ಒಂದು ಮಾರ್ಗದರ್ಶನದಲ್ಲಿ ನೆರವೇರಿದೆ. ಅವರು ಈ ಹಿಂದೆ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದಿದ್ದಾರೆ ಹಾಗೂ ಕರ್ನಾಟಕ ಸರ್ಕಾರದ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಅವರಲ್ಲಿರ್ತಕ್ಕಂಥ ಒಂದು ಶಿಸ್ತು, ಆಮೇಲೆ ಹಿಡಿದಿರ್ತಕ್ಕಂಥ ಒಂದು ಕೆಲಸವನ್ನು ಅಗದಿ ಪರ್ಫೆಕ್ಟಾಗಿ ನಿರ್ವಹಿಸ್ತಕ್ಕಂತಹ ಒಬ್ಬ ಉತ್ತಮ ಶಿಕ್ಷಕರಾಗಿದ್ದಾರೆ. ಹೀಗಾಗಿ ಅವರಿಗೆ ರಾಷ್ಟ್ರ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದುಕೊಳ್ಳಲಿ ಅಂತೇಳಿ ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿ ಪರವಾಗಿ, ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಆಶೆ. ಅವರು 4 ವರ್ಷಗಳಿಂದ ಅವರನ್ನು ಹತ್ತಿರದಿಂದ ನೋಡಲಾಗಿ ಅವರು ಒಬ್ಬ ಒಳ್ಳೆಯ ಶಿಸ್ತಿನ, ಒಬ್ಬ ನಿಷ್ಠಾವಂತ
ಶಿಕ್ಷಕರಾಗಿ ಇಲ್ಲಿ ಕೆಲಸ ಮಾಡಕತ್ತಿದ್ದು ನನ್ನ ಗಮನಕ್ಕೆ ಬಂದಿದೆ. ಇವರು ನಮ್ಮ ಶಾಲೆ ನಾವೆಲ್ಲರೂ ಈ ಶಾಲೆ ಸ್ಟಾರ್ಟ್ ಆಗಿಯೇ 4-5 ವರ್ಷಗಳ ಆದರೂ ಕೂಡ ಒಂದು ತಾಲೂಕಾ ಮಟ್ಟದಲ್ಲಿ ಜಿಲ್ಲೆ ಮಟ್ಟದಲ್ಲಿ ಉತ್ತಮ ಶಾಲೆ ಅಂಥೇಳಿ ಹೆಸರನ್ನು ಗಳಿಸಿದೆ. ಈ ಒಂದು ಹೆಸರನ್ನು ಗಳಿಸಲಿಕ್ಕೆ ನಮ್ಮ ಬಸಪ್ಪ ವಾಲಿಕರ್ ಸರ್ ಅವರ ಪಾತ್ರ ಸ್ವಲ್ಪ ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು. ಇವರು ಅತ್ಯಂತ ಕ್ರಿಯಾಶೀಲ ಶಿಕ್ಷಕರಾಗಿದ್ದಾರೆ ಮತ್ತು ಪ್ರಯೋಗಗಳ ಮೂಲಕ ಮಕ್ಕಳಲ್ಲಿ ವಿಜ್ಞಾನ ವಿಷಯದಲ್ಲಿ ಆಸಕ್ತಿಯನ್ನು ಮೂಡಿಸುತ್ತಿದ್ದು ಅನೇಕ ಪ್ರದರ್ಶನಗಳಿಗೆ ಇವರು ಮಕ್ಕಳನ್ನು ನಮ್ಮ ಶಾಲೆಯಿಂದ ಕರೆದುಕೊಂಡು ಹೋಗಿ ಬಹುಮಾನಗಳನ್ನು ಕೂಡ ಪಡೆದುಕೊಂಡಿದ್ದೇವೆ. ಸ್ಟೇಟ್ ಲೆವೆಲಲ್ಲಿಯೂ ಕೂಡ ಸ್ಪರ್ಧಿಸಿ ನಮ್ಮ ವಿದ್ಯಾರ್ಥಿಗಳು ಅವರ ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ನಮ್ಮ ಶಾಲೆಗೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ಮೊನ್ನೆ ತಾನೇ ನಾವು ನೆಹರು ತಾರಾಲಯಕ್ಕೆ ಹೋಗಿ ವೀಕ್ಷಣೆ ಮಾಡಿ ಮಕ್ಕಳಿಗೆ ಹೊಸ ಅನುಭವವನ್ನು ಕೊಡುವುದರಲ್ಲಿ ಸರ್ ಒಂದು ಪ್ರಯತ್ನ ಬಹಳ ಇದೆ. ಇವರಿಗೆ ಈಗಾಗಲೇ ಸ್ಟೇಟ್ ಲೆವೆಲ್ ಪ್ರಶಸ್ತಿ ಬಂದಿರುವುದು ಸಂತೋಷದಾಯಕ ವಿಷಯವಾಗಿದ್ದರೂ ಕೂಡ ಅವರು ಇನ್ನೂ ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಅವರಿಗೆ ಒಳ್ಳೆಯ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಬರಲಿ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಅವರಿಗೆ ಶುಭವನ್ನು ಹಾರೈಸ್ತೇನೆ. ಬಸಪ್ಪ ವಾಲಿಕರ್ ಸರ್ ಅವರು ನಮ್ಮ ಶಾಲೆಯಲ್ಲಿ ವಿಜ್ಞಾನ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸುತ್ತಾರೆ. ಅವರಿಂದ 4 ವರ್ಷದಿಂದ ಅವರ ಒಡನಾಟ ಇರುವುದರಿಂದ ಒಳ್ಳೆಯ ಕೆಲಸವನ್ನು ಮಾಡುತ್ತಾರೆ. ವಿಜ್ಞಾನದ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ತೋರುತ್ತಾರೆ. ಮಕ್ಕಳಿಗೆ ಹೇಳಿಕೊಡುತ್ತಾರೆ. ಆನಂತರ ಪ್ರತಿಯೊಂದು ಸಾರ್ವಜನಿಕರ ಸಂಪರ್ಕ ಜಾಸ್ತಿ ಇರೋದರಿಂದ ಅವರ ಶಾಲೆಗೆ ನಮ್ಗೆ ಸಾಮಗ್ರಿಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಚೇರು ಮತ್ತು ಬೆಂಚು ಇದೆಲ್ಲ ಸಹಾಯ ಮಾಡ್ತಾರೆ ಎಂದು 2 ಮಾತು ಮುಗಿಸ್ತೇನೆ. ಜಯಂತ. ನಮ್ಮ ಶಾಲೆಯ ವಿಜ್ಞಾನ ಶಿಕ್ಷಕರು ಬಸಪ್ಪ ವಾಲಿಕರ್ ಸರ್ ಅವರು SSLC ಮತ್ತು ವಿದ್ಯಾರ್ಥಿಗಳಿಗೆ ಸುಲಭವಾಗಿ ತಿಳಿಯುವಂತೆ ವಿಜ್ಞಾನವನ್ನು ಬೋಧನೆ ಮಾಡುತ್ತಾರೆ. ಎಲ್ಲರಿಗೂ ಸರಳವಾಗಿ ತಿಳಿಯುತ್ತಾರೆ. ನಮ್ಮ ಜೊತೆ ನಾನು ಶ್ರೀ ಸೋಮಶೇಖರ ಹತ್ತಿ ನಿವೃತ್ತ ಶಿಕ್ಷಕರು ಹಾಗೂ ನಿಕಟಪೂರ್ವ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಶಿಕ್ಷಕರ ಸಂಘ ಕೊಪ್ಪಳ ಜಿಲ್ಲೆ, ಜೊತೆಗೆ ಪ್ರಧಾನ ಕಾರ್ಯದರ್ಶಿಗಳು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಭಾರತ್ ಸೇವಾದಳ ಜಿಲ್ಲಾ ಸಮಿತಿ ಕೊಪ್ಪಳ. ಶ್ರೀ ಬಸಪ್ಪ ವಾಲಿಕಾರ್ ವಿಜ್ಞಾನ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಕ್ಯಾಡಿಗುಪ್ಪ. ಇವರು ಈಗಾಗಲೇ ತಾಲೂಕು ಪ್ರಶಸ್ತಿ ಮತ್ತು ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿಯಿಂದ ಕೊಡಮಾಡಲ್ಪಡ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಶಿಕ್ಷಕರಿಗೆ ಕೊಡ್ತಕ್ಕಂಥ ಪ್ರಶಸ್ತಿಗಳಲ್ಲಿ ರಾಜ್ಯ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥವರು. ಜೊತೆಗೆ ಜಿಲ್ಲೆಯಲ್ಲಿ ಹಾಗೂ ರಾಜ್ಯದಲ್ಲಿ ವಿವಿಧ ಸಂಘ ಸಂಸ್ಥೆಗಳಿಂದ ಉತ್ತಮ ವಿಜ್ಞಾನ ಶಿಕ್ಷಕ ಅಂತ ಹೇಳಿ ಪ್ರಶಸ್ತಿಗಳನ್ನು ಕೂಡ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥವರು. ಹಲವಾರು ಪ್ರಶಸ್ತಿಗಳಿಗೆ ಪುರಸ್ಕೃತರಾಗಿರ್ತಕ್ಕಂಥ ಬಸಪ್ಪ ವಾಲಿಕಾರ್ ಗುರುಗಳು ವಿಜ್ಞಾನ ಶಿಕ್ಷಕರಾಗಿ ಪ್ರಾಥಮಿಕ ಶಾಲೆಯಲ್ಲಿಂದ ಹಿಡಿದು ತದನಂತರದಲ್ಲಿ ಬಡ್ತಿ ಹೊಂದಿ ಪ್ರೌಢಶಾಲೆಗೆ ಬಂದು ಹಲವಾರು ವಿಜ್ಞಾನ ವಿಷಯಗಳಲ್ಲಿ ಹಲವಾರು ಒಂದು ಕಾರ್ಯಚಟುವಟಿಕೆಗಳನ್ನು ಮಾಡೋದ್ರ ಜೊತೆಗೆ ವಿದ್ಯಾರ್ಥಿಗಳಿಗೆ ಒಂದು ಪ್ರಯೋಗಗಳನ್ನು ಮಾದರಿಯಾಗಿಟ್ಕೊಂಡು ಪ್ರಯೋಗಗಳನ್ನು ಮಾಡುವ ಮೂಲಕ ವಿದ್ಯಾರ್ಥಿಗಳ ಒಂದು ಕಲಿಕೆಗೆ ಪ್ರೇರಣೆ ನೀಡತಕ್ಕಂಥ ವಿಜ್ಞಾನ ಶಿಕ್ಷಕರಾಗಿದ್ದಾರೆ. ಅವರು ವಿಜ್ಞಾನ ಪ್ರಯೋಗಗಳ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ವಿಜ್ಞಾನ ಕಾರ್ಯಾಗಾರಗಳಾಗಿರ್ಬೋದು, ವಿಜ್ಞಾನ ವಸ್ತು ಪ್ರದರ್ಶನಗಳಾಗಿರ್ಬೋದು, ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಸ್ಮಯವಾಗಿರ್ತಕ್ಕಂಥ ವಿಷಯಗಳನ್ನು ಪರಿಸರದಲ್ಲಿ ಪ್ರಕೃತಿಯಲ್ಲಿ ಮಕ್ಕಳನ್ನು ಕರೆದುಕೊಂಡೋಗಿ ಬೋಧಿಸ್ತಕ್ಕಂಥದ್ದಾಗಿರ್ಬೋದು, ಹಲವಾರು ವಿಜ್ಞಾನ ಕಾರ್ಯಕ್ರಮಗಳನ್ನು ಆಯೋಜಿಸಿ ವಿದ್ಯಾರ್ಥಿಗಳಿಗೆ ಉತ್ತಮ ವಿಜ್ಞಾನ ಶಿಕ್ಷಕರಾಗಿ ಮಾರ್ಗದರ್ಶಕರಾಗಿ ಈಗಾಗಲೇ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿರ್ತಕ್ಕಂಥ ಇವರಿಗೆ ರಾಜ್ಯ ಮಟ್ಟದಲ್ಲಿ ಮತ್ತು ಈಗಾಗಲೇ ಸಿಕ್ಕಿರ್ತಕ್ಕಂಥ ರಾಜ್ಯ ಮಟ್ಟದ ಪ್ರಶಸ್ತಿ ಜೊತೆಗೆ ಈ ಬಾರಿ 2025-26ನೇ ಸಾಲಿಗೆ ಕೊಡಮಾಡಲ್ಪಡ್ತಕ್ಕಂಥ ರಾಷ್ಟ್ರ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಇವರಿಗೆ ಸಿಗಲಿ ಅಂತ ಹಾರೈಸಿ ಇವರು ಮಾಡಿರ್ತಕ್ಕಂಥ ಹಲವಾರು ಕೆಲಸಗಳನ್ನು ಆಧರಿಸಿಕೊಂಡು ಅವರಿಗೆ ಉತ್ತಮ ಒಂದು ಶಿಕ್ಷಕ ಪ್ರಶಸ್ತಿ ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ಅವರಿಗೆ ಕೊಡಬೇಕಂತ ಹೇಳಿ ನಿಯೋಜಕರಲ್ಲಿ ಜಿಲ್ಲಾ ಘಟಕ ಕೊಪ್ಪಳದ ಹಂಗಾಮಿ ಅಧ್ಯಕ್ಷರಾಗಿ ಆಗಿದ್ದೇನೆ. ಜೊತೆಗೆ ಸಹ ಶಿಕ್ಷಕರಾಗಿ ಸರ್ಕಾರಿ ಪ್ರೌಢಶಾಲೆ ನವಲಹಳ್ಳಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ನಮ್ಮ ಆತ್ಮೀಯರು ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ಶ್ರೀ ಬಸಪ್ಪ ವಾಲಿಕಾರ್ ಸರ್ ಅವರು ವಿಜ್ಞಾನ ಶಿಕ್ಷಕರಾಗಿ ಸರ್ಕಾರಿ ಪ್ರೌಢಶಾಲೆ ಕ್ಯಾದಿಗುಪ್ಪೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸನ್ಮಾನ್ಯರು ವಿಜ್ಞಾನದ ಒಂದು ರೋಮಾಂಚನಕಾರಿ ವಿಚಾರಗಳನ್ನು ಮಕ್ಕಳಿಗೆ ಮನಮುಟ್ಟುವ ಹಾಗೆ ಬೋಧನೆ ಮಾಡ್ತಾ ಇದ್ದಾರೆ.
ಮತ್ತು ಮೇಲಾಗಿ ವಿಜ್ಞಾನವು ಪ್ರಸ್ತುತ ಹೇಗಿದೆ, ಹಿಂದೆ ಹೇಗಿತ್ತು ಮತ್ತು ಭವಿಷ್ಯದಲ್ಲಿ ಹೇಗಿರುತ್ತೆ ಅನ್ನೋದರ ಕುರಿತು ಮಕ್ಕಳಿಗೆ ಭಾಳಷ್ಟು ಪರಿಣಾಮಕಾರಿಯಾಗಿ ಬೋಧನೆ ಮಾಡಿ ಮಕ್ಕಳಿಗೆ ಬಹಳಷ್ಟು ಪ್ರೀತಿಯ ಶಿಕ್ಷಕರಾಗಿದ್ದಾರೆ. ಹಾಗೇನ ಸನ್ಮಾನ್ಯರು ಊರಿನ ಗ್ರಾಮಸ್ಥರಿಂದ ಮತ್ತು ಕೆಲವು NGO ಟ್ರಸ್ಟ್ಗಳಿಂದ ದೇಣಿಗೆಯನ್ನು ಸಂಗ್ರಹಿಸಿ ತಮ್ಮ ಸಂಸ್ಥೆಯಲ್ಲಿ ಒಂದು ಪ್ರಯೋಗಾಲಯವನ್ನು ಮಾಡಿ ಮಕ್ಕಳಲ್ಲಿ ಒಂದು ಪ್ರಯೋಗಾತ್ಮಕ ಮನೋಭಾವನೆ ಜೊತೆಗೆ ವೈಜ್ಞಾನಿಕ ಮನೋಭಾವನೆಯನ್ನು ಹೆಚ್ಚಿಸಲು ಪ್ರಯತ್ನ ಮಾಡಿದ್ದಾರೆ. ಹಾಗೇನ ಮತ್ತು ಮಕ್ಕಳ ಸ್ನೇಹಜೀವಿಯಾಗಿ ಶಿಕ್ಷಕರ ಸ್ನೇಹಿಯಾಗಿ ಕೆಲಸ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಸನ್ಮಾನ್ಯರಿಗೆ ಕಳೆದ ವರ್ಷ ಈ ಒಂದು ವಿಜ್ಞಾನ ಕ್ಷೇತ್ರದಲ್ಲಿ ಮತ್ತು ವಿಜ್ಞಾನ ಶಿಕ್ಷಕರಿಗೆ ಸೇವೆ ಸಲ್ಲಿಸಿದರ ಪ್ರಯುಕ್ತವಾಗಿ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಹಾಗಾಗಿ ಇಂಥ ಒಂದು ವೈಜ್ಞಾನಿಕ ಮನೋಭಾವನೆ ಬೆಳೆಸ್ತಕ್ಕಂಥ ಅತ್ಯುತ್ತಮ ಗುರುಗಳಿಗೆ ಮತ್ತು ವಿಜ್ಞಾನ ಶಿಕ್ಷಕರಾದ ಬಸಪ್ಪ ವಾಲಿಕಾರ್ ಅವರಿಗೆ ಸರ್ಕಾರದಿಂದ ಹಾಗೂ NGOದಿಂದ ಹಾಗೂ ಇಲಾಖೆಯಿಂದ ಬಹಳಷ್ಟು ಗೌರವ ಸನ್ಮಾನಗಳು ಮತ್ತು ಒಂದು ಸಹಕಾರ ಅವ್ರಿಗೆ ನಾವು ನೀಡಬೇಕಾಗಿದೆ. ದಯಮಾಡಿ ನಾವೆಲ್ಲರೂ ಒಡಗೂಡಿ ನೀಡೋಣ ಅಂತ ಹೇಳ್ತಾ ನಾನೊಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಸಾಕತ್ತಿದ್ದಿಲ್ಲ ಇನ್ನೊಂದು ತಾರಿವಾಳ್. ನಾನು RMSA ಕ್ಯಾತ್ಗುಪ್ಪ ಶಾಲೆಯ ವಿದ್ಯಾರ್ಥಿನಿ. ನಾನಷ್ಟೇ ಅಲ್ಲ, ಇವರೆಲ್ಲರೂ ಕೂಡ ವಿಜ್ಞಾನ ಕ್ಷೇತ್ರದಲ್ಲಿ ನಮ್ಮ ಸರ್ ನಮ್ಗೆ ಅಪಾರವಾದ ರಾಷ್ಟ್ರಮಟ್ಟ, ರಾಜ್ಯ ಮಟ್ಟ ಅಂತ ಹಂತಗಳಲ್ಲಿ ವಿದ್ಯಾರ್ಥಿಗಳನ್ನು ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಿ ವಿದ್ಯಾರ್ಥಿಗಳಿಗೆ ಉತ್ಸಾಹ ತುಂಬುವಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಒಂದು ಮಾರ್ಗದರ್ಶನದಲ್ಲಿ ಕಲಿತ ಎಲ್ಲ ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ವೃತ್ತಿಯಲ್ಲಿ ಅಥವಾ ದೊಡ್ಡ ಸಾಧನೆಯನ್ನು ಮಾಡಿ ಇಂದು ಜಗತ್ತಿಗೆ ಬೆಳಕಾಗಿ ಹೊರಹೊಮ್ಮುತ್ತಿದ್ದಾರೆ. ಇವರು ಮಕ್ಕಳಿಗೆ ಇವನನ್ನು ಅರಿಯುವ ಒಂದು ಕ್ಷೇತ್ರ. ವಿಜ್ಞಾನ ಎಂದರೆ ಜ್ಞಾನ. ಅಂಥ ಜ್ಞಾನದ ವಿದ್ಯಾರ್ಥಿಗಳನ್ನಾಗಿ ನಮ್ಮನ್ನು ಸಿದ್ಧಪಡಿಸಲು ನಮ್ಮ ಬಸಪ್ಪ ಸರ್ ಅವರು ಒಂದು ಅನುಪಮ ಸೇವೆಯನ್ನು ಗೈಯುತ್ತಿದ್ದಾರೆ. ನಾವು ನಮ್ಮ ಶಾಲೆಯ ವಿದ್ಯಾರ್ಥಿಗಳು, ನಮ್ಮ ಸಹ ಗೆಳತಿಯರು ಕೂಡ ನಿಜವಾಗ್ಲೂ ಪುಣ್ಯವಂತರು. ನಮ್ಮ ಸರ್ ಹೆಂಗಂದ್ರೆ, ಈಗ ಪಾಠ ಹೇಳ್ಬೇಕಂತಂದ್ರೆ ಏನಾದರೂ ಒಂದು ಎಕ್ಸಾಂಪಲ್ ಕೊಟ್ಟು ಅಥವಾ ಏನಾದರೂ ಪ್ರಯೋಗ ಮಾಡಿ ನಮ್ಗೆ ಪಾಠ ಹೇಳೋದ್ರಿಂದ ತುಂಬ ನೆನಪಿನಲ್ಲಿ ಉಳಿದು ಮತ್ತು ಅದನ್ನ ಪರೀಕ್ಷೆಯಲ್ಲಿ ಉಪಯೋಗ ಆಗಬೇಕು. ಆ ಥರ ನಮಗೆ ಪಾಠವನ್ನು ಹೇಳ್ಕೊಡ್ತಾರೆ, ನಮಗೆ ತಿಳಿಸ್ತಾರೆ. ಹೊಸ ಮೆಟೀರಿಯಲ್ಸ್ಗಳನ್ನು ನಮಗೆ ಪರಿಚಯ ಮಾಡಿಸ್ತಾರೆ. ಮತ್ತು ಇಲ್ಲಿ ಕಂಪ್ಯೂಟರ್ ರೂಮ್ಗೆ ಕರ್ಕೊಂಬಂದು ನಮ್ಗೆ ಏನು ವಿಷಯ ಗೊತ್ತಿರಲ್ಲ ಅದನ್ನು ಪ್ರಯತ್ನ ಮಾಡಿರಿ ಅಂತ ಹೇಳಿಕೊಟ್ಟು ನಮ್ಗೆ ಪ್ರಯತ್ನ ಮಾಡಿ ಅದರಲ್ಲಿ ನಾವು ಸಫಲರಾಗಬೇಕು, ಆ ಥರ ನಮ್ಮನ್ನ ರೆಡಿ ಮಾಡ್ತಕ್ಕಂಥ ವಿಜ್ಞಾನದಲ್ಲಿ ನಮಗೆ ಜಾಸ್ತಿ ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ವಿಜ್ಞಾನ ಈಗ ಸರ್ಕಾರಿ ಶಾಲೆಗಳಂದ್ರೆ ಎಲ್ಲರೂ ಸರ್ಕಾರಿ ಶಾಲೆಗಳು ಏನೂ ಇಲ್ಲ, ಏನೂ ಕಲಿಸಲ್ಲ, ಸುಮ್ಮನೆ ಇರ್ತಾರ, ಹಂಗಂತ ಎಷ್ಟೋ ಜನ ಕೇಳೀನಿ. ಆದ್ರೆ ಈ ಶಾಲೆಗೆ ಬಂದ್ಮೇಲೆ ನಾನು ಈ ಶಾಲೆಗೆ ಬರ್ಬೇಕಾದ್ರೆ ನನಗೂ ಇದು ಬೇಡ ಅಂತ ಅನಿಸಿತ್ತು. ಆಮೇಲೆ ಇಲ್ಲಿ ಬಂದಿನ ಗೊತ್ತಾಯ್ತು ವಿಜ್ಞಾನ ಅಂದ್ರೆ ಎಷ್ಟು ಇಷ್ಟಪಟ್ಟು ಕಲಿಬೇಕು. ಅದು ಇಷ್ಟಪಟ್ಟು ಕಲ್ತ್ರೆ ಕಷ್ಟ ಆಗಲ್ಲ. ನಾವು ಕಷ್ಟಪಟ್ಟು ಅಂದ್ಕೊಂಡ್ವಿ ಅಂದ್ರೆ ಕಷ್ಟ ಆಗೇ ಆಗುತ್ತೆ. ನಮ್ಗೆ ಬಸಪ್ಪ ಸರು ನಾವು ಏನು ಹೇಳ್ತೀವಿ ಅದಕ್ಕಿಂತ ಜಾಸ್ತಿನೇ ನಮ್ಗೆ ತಿಳಿಸ್ಕೊಟ್ರು. ಅವ್ರು ನಮ್ಮ ಜೊತೆ ಹೇಳುವಾಗ ಹಾಸ್ಯದಿಂದ ನಗ್ತಾ ಇದ್ರು. ಮತ್ತು ನಾವು ಏನು ತಪ್ಪು ಮಾಡಿದ್ವು ಅಂತ ತಿದ್ದುತ್ತಿದ್ರು. ಯಾರು ಜಾಸ್ತಿ ಅಂದ್ರೆ ಅವ್ರು ನಮ್ಮ ಜೊತೆ ಫ್ರೆಂಡ್ಸ್ ಆಗಿರ್ತಿದ್ರು. ಹೊಟ್ಟೆ ನಕ್ಕಂತ ನಾವು ಏನು ತಪ್ಪು ಮಾಡಿದ್ರು ತಿದ್ದಿ ಬುದ್ಧಿ ಹೇಳಿ ನಮಗೆ ಪಾಠ ಹೇಳ್ತಿದ್ರು. ನಾವು ಪಾಠ ಹೇಳೋ ಜೊತೆಗೆ ನಮ್ಗಿನ್ನೂ ಎಷ್ಟೋ ಮಾಹಿತಿ ಆ ಪಾಠದಂದು ಹೇಳ್ತಿದ್ರು. ಅದ್ರ ಜೊತೆ ಎಷ್ಟೋ ಹೊರಗಿನ ಮಾಹಿತಿ ನಮ್ಗೆ ಗೊತ್ತಿರ್ತಿದ್ದಿಲ್ಲ, ಅದನ್ನೂ ಹೇಳಿ ನಮಗೆಲ್ಲ ತಿಳಿಸ್ಕೊಟ್ರು. ವಿಜ್ಞಾನ ಅಂದ್ರೆ ನನಗೂ ಫಸ್ಟ್ ವಿಜ್ಞಾನ ಅಂದ್ರೆ ಆಗಿ ಬರ್ತಿದ್ದಿಲ್ಲ, ಅಷ್ಟೊಂದು ಇದ್ದಿದ್ದಿಲ್ಲ. ಇಲ್ಲಿ ಬಂದಮೇಲೆ ವಿಜ್ಞಾನ ಅಂದ್ರೆ ಅಷ್ಟು ಇಷ್ಟ ಆಗಕತ್ತೈತಿ. ಅದಕ್ಕೆ ಬಸಪ್ಪ ಸರಿಗೆ ಧನ್ಯವಾದ. ವಿಜ್ಞಾನ ಸರ್ ಏನಪ್ಪ ಅಂತಂದ್ರೆ ಅವ್ರು ತುಂಬ ಒಳ್ಳೆಯವರು. ಅವರು ನಮಗೆಲ್ಲ ಯಾವುದೇ ಥರದ ವಿಜ್ಞಾನದ ವಿಷಯದಲ್ಲಿ ಯಾವುದೇ ಥರದ ಡೌಟ್ಸ್ ಕೇಳಿದ್ರು ಕೂಡ ಏನು ಇದು ಮಾಡ್ತಿದ್ದಿಲ್ಲ. ಅವರು ಒಂದು ತುಂಬ ಒಳ್ಳೆ. ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ತಾಲೂಕಿನ ಹಿರೇಗುಳ್ಬಾಳ್ ಗ್ರಾಮದ ಒಂದು ಪುಟ್ಟ ಗ್ರಾಮದಲ್ಲಿ ಅತ್ಯಂತ ಕಡು ಬಡತನದಲ್ಲಿ ಜನಿಸಿದ ವ್ಯಕ್ತಿ. ನನ್ನ ಬಾಲ್ಯದಲ್ಲಿ ನಾನು ಕಿರಿಯ ಮಗನಾಗಿ, ಅಂದರೆ ನಾವು 6 ಜನ ಮಕ್ಕಳಲ್ಲಿ ನಾನೇ ಕೊನೆಯವನು. ಅವಿದ್ಯಾವಂತರಾದಂಥ ನಮ್ಮ ತಂದೆ ತಾಯಿಗಳು ಕಷ್ಟಪಟ್ಟು ನನ್ನನ್ನು ಈ ಹುದ್ದೆಗೆ ಬರುವಂತೆ ಮಾಡಿದರು. ಅವರಿಗೆ ಮೊದಲು ನಾನು ಕೃತಜ್ಞನಾಗಿರ್ತೇನೆ. ಬಾಲ್ಯದಲ್ಲಿ ಭಾಳೊಂದು ಕಷ್ಟದ ಜೀವನವನ್ನು ಸವಿಸಿ ಕೊನೆಗೆ ಒಂದು ವಿದ್ಯಾಭ್ಯಾಸವನ್ನು ಮುಗಿಸಿ ಆರಂಭದಲ್ಲಿ TCH ಮುಗಿಸಿ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಶೇಬಿನಕಟ್ಟಿ ಗ್ರಾಮದಲ್ಲಿ ನಾನು 2002ರಲ್ಲಿ ಆಗಸ್ಟ್ 1ರಂದು ಸೇವೆಗೆ
ಸೇರಿದೆ. ಅದಾದ ನಂತರ ಅಲ್ಲಿ ವಿಜ್ಞಾನ ಶಿಕ್ಷಕನಾಗಿ ಭಾಳಷ್ಟು ಕಾರ್ಯವನ್ನು ನಿರ್ವಹಿಸಿ ಸೇವೆಯ ಜೊತೆಗೇ ನಾನು ಮಾನಸ ಗಂಗೋತ್ರಿ ವಿದ್ಯಾಲಯ ಮೈಸೂರಿನಲ್ಲಿ ವೃತ್ತಿಯ ಜೊತೆಗೇ ಬಿ ಎಡ್ ಪದವಿಯನ್ನು ಮುಗಿಸಿ ಆ ಬಿ ಎಡ್ ಪದವಿಯ ನಂತರ ಸರ್ ನಮಸ್ಕಾರ, ನನ್ನ ಹೆಸರು ಬಸಪ್ಪ ವಾಲಿಕಾರ್ ಅಂಥೇಳಿ. ನಾನು ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ತಾಲೂಕಿನ ಹಿರೇಗುಳ್ಬಾಳ್ ಗ್ರಾಮದ ಒಂದು ಪುಟ್ಟ ಗ್ರಾಮದಲ್ಲಿ ಅತ್ಯಂತ ಕಡು ಬಡತನದಲ್ಲಿ ಜನಿಸಿದ ವ್ಯಕ್ತಿ. ನನ್ನ ಬಾಲ್ಯದಲ್ಲಿ ನಾನು ಕಿರಿಯ ಮಗನಾಗಿ, ಅಂದರೆ ನಾವು 6 ಜನ ಮಕ್ಕಳಲ್ಲಿ ನಾನೇ ಕೊನೆಯವನು. ಅವಿದ್ಯಾವಂತರಾದಂಥ ನಮ್ಮ ತಂದೆ ತಾಯಿಗಳು ಕಷ್ಟಪಟ್ಟು ನನ್ನನ್ನು ಈ ಹುದ್ದೆಗೆ ಬರುವಂತೆ ಮಾಡಿದರು. ಅವರಿಗೆ ಮೊದಲು ನಾನು ಕೃತಜ್ಞನಾಗಿರ್ತೇನೆ. ಬಾಲ್ಯದಲ್ಲಿ ಭಾಳೊಂದು ಕಷ್ಟದ ಜೀವನವನ್ನು ಸವಿಸಿ ಕೊನೆಗೆ ಒಂದು ವಿದ್ಯಾಭ್ಯಾಸವನ್ನು ಮುಗಿಸಿ ಆರಂಭದಲ್ಲಿ TCH ಮುಗಿಸಿ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಶೇಬಿನಕಟ್ಟಿ ಗ್ರಾಮದಲ್ಲಿ ನಾನು 2002ರಲ್ಲಿ ಆಗಸ್ಟ್ 1ರಂದು ಸೇವೆಗೆ ಸೇರಿದೆ. ಅದಾದ ನಂತರ ಅಲ್ಲಿ ವಿಜ್ಞಾನ ಶಿಕ್ಷಕನಾಗಿ ಭಾಳಷ್ಟು ಕಾರ್ಯವನ್ನು ನಿರ್ವಹಿಸಿ ಸೇವೆಯ ಜೊತೆಗೇ ನಾನು ಮಾನಸ ಗಂಗೋತ್ರಿ ವಿದ್ಯಾಲಯ ಮೈಸೂರಿನಲ್ಲಿ ವೃತ್ತಿಯ ಜೊತೆಗೇ ಬಿ ಎಡ್ ಪದವಿಯನ್ನು ಮುಗಿಸಿ ಆ ಬಿ ಎಡ್ ಪದವಿಯ ನಂತರ ಸೇವೆಯ ಜೊತೆಗೆ ಬಿ ಎಡನ್ನು ಮುಗಿಸಿ ಬಿ ಎಡ್ ಪದವಿಯನ್ನು ಪೂರ್ಣಗೊಳಿಸಿದ ನಂತರ ಇಲ್ಲೇ ಇಲಾಖೆ ನನ್ನನ್ನು ಬಡ್ತಿ ನೀಡಿತು. 7 ವರ್ಷಗಳ ಸೇವೆಯ ನಂತರ ನಾನು ಇದೇ ಕೊಪ್ಪಳ ಜಿಲ್ಲೆಯ ಹಿರೇಗಣ್ಣನಗರ ಪ್ರೌಢಶಾಲೆಗೆ ವಿಜ್ಞಾನ ಶಿಕ್ಷಕನಾಗಿ ನೇಮಕಗೊಂಡೆ. ವಿಜ್ಞಾನ ಶಿಕ್ಷಕನಾಗಿ ನೇಮಕಗೊಂಡ ನಂತರ ಹಿರೇಗಣ್ಣನಗರ ಶಾಲೆಯಲ್ಲಿ ಬಹಳಷ್ಟು ವಿಜ್ಞಾನದ ಕಾರ್ಯಚಟುವಟಿಕೆಗಳನ್ನು ಮಾಡಿ ಅಲ್ಲಿಯ ಒಂದು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ನೀಡಿ ಈ ವಿಜ್ಞಾನದ ಒಂದು ಹವ್ಯಾಸದಲ್ಲಿ ನನಗೆ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಭಾಗವಹಿಸುವಂಥ ಒಂದು ಹವ್ಯಾಸದಿಂದ ಮಕ್ಕಳನ್ನು ಒಂದು ಮಾದರಿಗಳ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ನಾವೇ ತಿಳಿಸಿಕೊಟ್ಟಂಥ ಒಂದು ಮಾದರಿ ವಿದ್ಯುತ್ತಿನ ವಿವಿಧ ಪರಿಣಾಮಗಳು, ಎಫೆಕ್ಟ್ ಆಫ್ ಕರೆಂಟ್, ಇದರ ಒಂದು ಮಾದರಿ ಇನ್ಸ್ಪೈರ್ಡ್ ಅವಾರ್ಡ್ನಲ್ಲಿ ತಾಲೂಕಾ ಮಟ್ಟದಲ್ಲಿ ಆಯ್ಕೆಗೊಂಡು ನಂತರ ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಗೊಂಡು ನಂತರ ರಾಜ್ಯ ಮಟ್ಟಕ್ಕೆ ಭಾಗವಹಿಸಿ ರಾಜ್ಯ ಮಟ್ಟದಿಂದ ನಮ್ಮ ಶಾಲೆಯ ಮಗು ದೆಹಲಿವರೆಗೂ ಹೋಗಿ ರಾಷ್ಟ್ರ ಮಟ್ಟದವರೆಗೂ ಆಯ್ಕೆಯಾಗಿ ನಮ್ಮ ಶಾಲೆಯ ಹಾಗೂ ಜಿಲ್ಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾಳೆ. ಆ ಒಂದು ಮಗುವಿನ ಭಾಗವಹಿಸುವಿಕೆಯನ್ನು ಕಂಡು ಇನ್ನೂ ನಮ್ಮ ಗ್ರಾಮೀಣ ಭಾಗದ ಮಕ್ಕಳು ಹೆಚ್ಚು ಅದರ ಪ್ರಯೋಜನ ಪಡೀಲಿ ಅನ್ನೋ ಉದ್ದೇಶದಿಂದ ನಾನು ಆ ವಿಜ್ಞಾನದ ಆಸಕ್ತಿ ಮೂಡಿಸುವ ಹಾಗೆ ಮಕ್ಕಳಲ್ಲಿ ಪ್ರೇರಣೆ ನೀಡಿದೆ. ಆ ಮಗು ದೆಹಲಿಯವರೆಗೆ ಹೋಗಿ ಬಂತು. ಅದಾದ ನಂತರ ಮತ್ತೆ ಕೆಲವು ದಿನಗಳ ನಂತರ ಮತ್ತೆ ಆ ಗ್ರಾಮೀಣ ಮಕ್ಕಳನ್ನು ನಾನು ಬೇರೆ ಮಾದರಿ, ಅಂದರೆ ವಿಜ್ಞಾನದ ಧಾರ ನೀರಾವರಿಯ ಒಂದು ಪದ್ಧತಿಯನ್ನು ಮಾಡೆಲ್ ಮಾಡಿಕೊಟ್ಟೆ. ಅದು ಕೂಡ ರಾಷ್ಟ್ರಮಟ್ಟದಲ್ಲಿ, ಅಂದರೆ ಆ ರಾಷ್ಟ್ರಮಟ್ಟದ ಕಾರ್ಯಕ್ರಮ ಹುಬ್ಬಳ್ಳಿಯ ಅಗಸ್ತ್ಯ ಫೌಂಡೇಶನ್ದವರು ನಡೆಸಿದಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲ್ಲಿ ಕೂಡ ವಿಶೇಷ ಒಂದು ಬಹುಮಾನವನ್ನು ಪಡೆದುಕೊಂಡು ಅವರು ಕೂಡ ಜಿಲ್ಲೆಗೆ ಒಂದು ಕೀರ್ತಿಯನ್ನು ತಂದುಕೊಟ್ರು. ಅದೇ ರೀತಿ ವಿಜ್ಞಾನದಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು 7 ಬಾರಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಗದಗ, ತುಮಕೂರು, ಬಳ್ಳಾರಿ, ದೊಡ್ಡಬಳ್ಳಾಪುರ, ಹೀಗೆ ಹಲವಾರು ಮಾದರಿಗಳೊಂದಿಗೆ ವಿಶೇಷವಾಗಿ ಕೊಪ್ಪಳ ಜಿಲ್ಲೆಯಲ್ಲೇ ಒಂದು ಹೆಚ್ಚು ಮಾದರಿಗಳಲ್ಲಿ ಭಾಗವಹಿಸಿದಂಥ ಒಂದು ಕೀರ್ತಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಸಲ್ಲಿಸುತ್ತೆ. ಆ ಒಂದು ನಿಟ್ಟಿನಲ್ಲಿ ನಾವು ಇನ್ನೂ ಕಾರ್ಯಪ್ರವೃತ್ತರಾಗಿದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾನು ಈ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳನ್ನು ಒಂದು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವಂಥ ನಿಟ್ಟಿನಲ್ಲಿ ನಾನು ಪ್ರಯತ್ನ ಮಾಡ್ತೇನೆ. ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರವೂ ಕೂಡ ಸಾಕಷ್ಟು ಅನುದಾನಗಳನ್ನು ಕೊಡುತ್ತೆ.
ಬಟ್ ಕೆಲವು ಶಾಲೆಗಳಲ್ಲಿ ಎಲ್ಲವೂ ಸಿಗೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಶಿಕ್ಷಕರ ಒಂದು ಸಹಭಾಗಿತ್ವ ಜೊತೆ ಅಥವಾ ಸಮುದಾಯದ ಸಹಭಾಗಿತ್ವ ಸೇರಿಕೊಂಡು ಹಲವಾರು ಸಂಘ ಸಂಸ್ಥೆಯವರಿಗೆ ಆಮೇಲೆ ಹಲವಾರು ಕಂಪನೀಸ್ಗಳಿಗೆ ನಾವು ಭೇಟಿಯನ್ನು ಕೊಟ್ಟಾಗ ಅವರು ನಮ್ಮ ಶಾಲೆಯಲ್ಲಿ ಯಾವುದು ಬೇಕು ಆ ಬೇಡಿಕೆಗಳನ್ನು ಕೇಳಿ ಕನಿಷ್ಠ ಬಿಡಿಯಾಗಿ ಹೇಳೋದಾದರೆ, ಅಂದರೆ ಈಗ ನಾನು 15 ವರ್ಷಗಳ ಸೇವೆ ಹೈಸ್ಕೂಲಿನಲ್ಲಿ ಕಳೆದಾಗ ವರ್ಷ ಕನಿಷ್ಠ ಒಂದು 8 ಲಕ್ಷ ರೂಪಾಯಿ ದೇಣಿಗೆಯನ್ನು ನಾನು ವಿವಿಧ ಸಂಘ ಸಂಸ್ಥೆಗಳನ್ನು ಪಡ್ಕೊಂಡಿದ್ದೀನಿ. ಅದರಲ್ಲಿ ಮುಖ್ಯವಾಗಿ ಇಲ್ಕಲ್ನ KSMCL ಕಂಪನಿಯವರು ನಾನು ಮೊದಲಿದ್ದ ಹಿರೇಗೌಡನಹಳ್ಳಿ ಶಾಲೆಗೆ 2 ಲಕ್ಷ ರೂಪಾಯಿ ಕಂಪ್ಯೂಟರ್ ಉಪಕರಣಗಳನ್ನು, ಈಗಿದ್ದ ಕ್ಯಾದಗುಪ್ಪ ಪ್ರೌಢಶಾಲೆಗೆ 2 ಲಕ್ಷ ರೂಪಾಯಿ ಕಂಪ್ಯೂಟರ್ಗಳನ್ನು ಕೊಟ್ಟಿದ್ದಾರೆ. ಆಮೇಲೆ ಗ್ರೀನ್ಕೋ ಕಂಪನಿಯವರು ಕೂಡ ಒಂದು ಕಂಪ್ಯೂಟರ್ನ 40 ಚೇರುಗಳನ್ನು ಕೂಡ ಕೊಟ್ಟಿದ್ದಾರೆ. ಹೀಗೆ ಗ್ರಾಮದ ಹಿರಿಯರು ಕೂಡ ನಾವು ಒಂದು ಮನವಿಯನ್ನು ಸಲ್ಲಿಸಿದಾಗ ಬಿಸಿ ಊಟದ ತಾಟಗಳಾಗಿರ್ಬೋದು, ಬಿಸಿ ಊಟದ ಉಪಕರಣಗಳಾಗಿರ್ಬೋದು, ಅಥವಾ ಸ್ಪೋರ್ಟ್ಸ್ ಮಟೀರಿಯಲ್ಗಳಾಗಿರ್ಬೋದು, ಕಂಪ್ಯೂಟರ್ಗಳಾಗಿರ್ಬೋದು, ಪ್ರಿಂಟರ್ಗಳಾಗಿರ್ಬೋದು, ಹೀಗೆ ಹಲವಾರು ಉಪಕರಣಗಳನ್ನು ಈ ಸಂದರ್ಭದಲ್ಲಿ ಅವರು ನಮ್ಮ ಮನವಿಗೆ ಸಂಬಂಧಿಸಿ ದೇಣಿಗೆಯನ್ನು ನೀಡಿದ್ದಾರೆ. ಅವರಿಗೂ ಕೂಡ ಮುಖ್ಯೋಪಾಧ್ಯಾಯರ ಪರವಾಗಿ, ಇಲಾಖೆಯ ಪರವಾಗಿ ನಾನು ತುಂಬ ಹೃದಯದ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸರ್. ಇರುವಂಥ ಒಂದು ಸಂಸ್ಥೆ, ಅವರು ನಮ್ಮ ಶಾಲೆಯ 50 ಮಕ್ಕಳನ್ನು ಆಯ್ಕೆ ಮಾಡಿದ್ದು. ಆ 50 ಮಕ್ಕಳು ಕೂಡ ನಾವು ಬೆಂಗಳೂರಿಗೆ ಕರ್ಕೊಂಡು ಹೋದಾಗ ಆ ವೈಜ್ಞಾನಿಕ ಭೌತಶಾಸ್ತ್ರದ ಉಪಕರಣಗಳನ್ನು ತಿಳ್ಕೊಂಡು ಬಹಳಷ್ಟು ಅಧ್ಯಯನವನ್ನು ಮಾಡಿದ್ರು, ಅಷ್ಟೇ ಖುಷಿಪಟ್ಟರು. ಆಮೇಲೆ ತಾರಾಲಯ ವೀಕ್ಷಣೆ, ಆ ಮಕ್ಕಳಿಗೆ ತಾರಾಲಯ ಅಂದ್ರೇ ರಾತ್ರಿ ನೋಡಿದ ಒಂದು ಅನುಭವ. ಅಲ್ಲಿ ನಾವು ನೈಜವಾಗಿ ಆಕಾಶಕ್ಕೆ ಹೋಗಿ ಬಂದಿವೆ ಅನ್ನೋ ಒಂದು ಕಲ್ಪನೆ ಆ ಮಕ್ಕಳಿಗಾಗಿತ್ತು. ಅದಾದಮೇಲೆ ಅದೇ ದಿವಸ ನಾವು ಮಕ್ಕಳನ್ನ ಅಷ್ಟೇ ತೋರಿಸ್ಕೊಂಡು ಬರಬಾರ್ದು ಅನ್ನೋ ದಿವಸದಿಂದ ನಾವು ಒಂದು ಮನವಿಯನ್ನು ಸಲ್ಲಿಸಿದಾಗ ವಿಧಾನಸೌಧದ ಒಳಗಡೆ ಹೋಗಿ ಮೇಲ್ಮನೆ ಮತ್ತು ಕೆಳಮನೆಯ ಒಂದು ಪರಿಚಯವನ್ನು ಕೂಡ ಮಕ್ಕಳಿಗೆ ಮಾಡಿಕೊಟ್ಟಿವಿ. ಅದರಿಂದ ಮಕ್ಕಳು ಭಾಳಷ್ಟು ಖುಷಿಪಟ್ಟರು ಸರ್. ಒಂದು ಆಮೇಲೆ ಇದರ ಹಿಂದಿನ ವರ್ಷದಲ್ಲಿ ಅರಣ್ಯ ಇಲಾಖೆಯವರು ನಮ್ಮ ಶಾಲೆಗೆ ಸ್ಪಂದಿಸಿ 50 ಮಕ್ಕಳನ್ನು ಆಯ್ಕೆ ಮಾಡಿ ಆ ಹಂಪಿಯಲ್ಲಿರುವಂಥ ಕರಡಿಯ ಒಂದು ವನಧಾಮಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಿ ಅಲ್ಲಿ ಒಂದು ಪ್ರಾಣಿ ಸಂಗ್ರಹಾಲಯವನ್ನು ತಮ್ಮದೇ ಆದಂಥ ಒಂದು ಇಲಾಖೆಯ ಖರ್ಚಿನಲ್ಲಿ ನಮ್ಮ ಮಕ್ಕಳಿಗೆ ಸೌಲಭ್ಯವನ್ನು ಒದಗಿಸಿಕೊಟ್ರು. ಆ ಒಂದು ಯೋಜನೆಯಲ್ಲಿ ಮಕ್ಕಳು ಕೂಡ ಭಾಳಷ್ಟು ಖುಷಿಪಟ್ಟರು ಅಂತ ಹೇಳಲಿಕ್ಕೆ ಭಾಳ ಖುಷಿ ಅನಿಸುತ್ತೆ ಸರ್. ಇಲಾಖೆಯವರಿಗೂ ತುಂಬ ಹೃದಯದ ಅಭಿನಂದನೆಗಳು ಸರ್. ಇತ್ತೀಚೆಗೆ ಸರ್ಕಾರನೂ ಕೂಡ ಶಾಲೆಯಲ್ಲಿ ಪರಿಸರ ಸಂಘವನ್ನು, ವಿಜ್ಞಾನ ಸಂಘವನ್ನು ರಚಿಸಲಿಕ್ಕೆ ಹೇಳಿದೆ. ಅದರ ಅಡಿಯಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೋತಾ ಇದ್ದೀವಿ. ಅದಕ್ಕಾಗಿ ಪರಿಸರ ಸಂಘದಲ್ಲಿ ನಾವು ದಿನನಿತ್ಯ ಪರಿಸರದ ಒಂದು ಸ್ವಚ್ಛತೆ ಕುರಿತು, ಪ್ಲಾಸ್ಟಿಕ್ ಮಾಲಿನ್ಯವನ್ನು ನಿಯಂತ್ರಿಸುವ ಕುರಿತು ಸಾಕಷ್ಟು ಕಾರ್ಯಾಗಾರಗಳನ್ನು ಮಾಡ್ತಾ ಇದ್ದೀವಿ. ಆಮೇಲೆ ಆ ಪ್ಲಾಸ್ಟಿಕ್ ಮುಕ್ತ ವಾತಾವರಣ ಆಗೋದರಿಂದ ಉತ್ತಮ ವಾತಾವರಣ ನಿರ್ಮಾಣ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆ. ಆಮೇಲೆ ಪರಿಸರ ಮಾಲಿನ್ಯವನ್ನು ರಕ್ಷಣೆ ಮಾಡಲಿಕ್ಕೆ ವನಮಹೋತ್ಸವ ಅನ್ನೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪ್ರಸ್ತುತ ದಿನಗಳಲ್ಲಿ ನಮ್ಮ ವಿವಿಧ ಸಂಘ ಸಂಸ್ಥೆಯವರು ಕೂಡ ಬಂದು ಸಸಿಗಳನ್ನು ನಡೆಸಿ ಆ ಸಸಿಗಳನ್ನು ಬೆಳೆಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪ್ರತಿ ಮಗು ಮನೆಗೊಂದು ಮರ ಅನ್ನೋ ಹಾಗೆ ಅವ್ರ ಮನೆ ಮುಂದೆ ಜಾಗ ಇರ್ತಿದ್ರು ಕೂಡ ನಿಮ್ಮ ಹೊಲದಲ್ಲಿ ಆದರೂ ಕೂಡ ಹಚ್ಚಿರಿ, ಅಥವಾ ರಸ್ತೆಯಲ್ಲಿರುವಂಥ ಒಂದು ಗಿಡವನ್ನು ನೀವು ದತ್ತು ತೆಗೆದುಕೊಂಡು ಅದನ್ನು ಬೆಳೆಸ್ರಿ. ಅದು ಮುಂದಿನ ದಿನಮಾನಗಳಲ್ಲಿ ನಿಮಗೆ ಒಳ್ಳೆಯ ಒಂದು ವಾತಾವರಣ ನಿರ್ಮಿಸಿಕೊಡುತ್ತೆ ಅಂತ ಒಂದು ಕಾನ್ಸೆಪ್ಟನ್ನು ಮಗುವಿಗೆ ಮೂಡಿಸ್ತಾ ಇದ್ದೀವಿ. ಇವತ್ತಿನ ದಿನಮಾನಗಳು ಏನಾಗಿದೆ ಅಂದರೆ ನಾವು ಕಂಡುಕೊಂಡ ಹಾಗೆ ಪ್ರತಿ ಮಗು ಸರ್ಕಾರಿ ನೌಕರನ್ನೇ ಬಯಸುವುದು ಬೇಡ, ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಏನೆಲ್ಲ ಬೇಕು ಆ ಒಂದು ಮಾಹಿತಿಯನ್ನು ಆ ಮಗುವಿಗೆ ನೀಡುವಂಥ ನಿಟ್ಟಿನಲ್ಲಿ ನಾವೀಗ ಪ್ರಯತ್ನ ಮಾಡ್ತಾಯಿದ್ದೀವಿ ಸರ್. ನೀಡಿದಂಥ ನನ್ನ ಎಲ್ಲ ಸಹವೃತ್ತಿ ಬಾಂಧವರಿಗೂ ಹಾಗೂ ಮುಖ್ಯೋಪಾಧ್ಯಾಯರಿಗೂ, ಶಿಕ್ಷಣ ಇಲಾಖೆಯವರಿಗೂ ಹಾಗೂ ನನ್ನನ್ನು ಗುರುತಿಸಿ ಘನ ಸರ್ಕಾರ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ದೊರೆಯುವಾಗ ಮಾಡ್ತು ಆ ಘನ ಸರ್ಕಾರಕ್ಕೂ ಹಾಗೂ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೂ ನಾನು ತುಂಬ ಹೃದಯದ ಒಂದು ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ಸರ್.